ವಿರಾಜಪೇಟೆ ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ವಿರಾಜಪೇಟೆ ಕಾಂಗ್ರೆಸ್ಸಿಗರ ಕಾರ್ಯವೈಖರಿಯನ್ನು ಪ್ರತಿಭಟಿಸಿ ಕಾರ್ಯಕ್ರಮ ನಡೆಯಿತು. ಕಾನೂನು ರೀತಿಯಲ್ಲಿ ಕೊಡಬೇಕಾದ ಪರಿಹಾರ ಕೊಡೋದಿಲ್ಲ, ನಿಮ್ಮ ಜಾಗಗಳನ್ನು ಬಿಟ್ಟು ಹೋಗಿ ಅಂತ ವಿರಾಜಪೇಟೆಯ ಮುಖ್ಯ ರಸ್ತೆಯ ಎರಡೂ ಬದಿಗಳಲ್ಲಿರುವ ಕಟ್ಟಡ ಮನೆಗಳಿಗೆ ಹೋಗಿ ಕಾಂಗ್ರೆಸ್ಸಿಗರು ಬೆದರಿಕೆ ಹಾಕ್ತಾ ಇದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ನಿಮ್ಮ ಕಟ್ಟಡವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಕು, ಇಲ್ಲದಿದ್ದರೆ ಪುರಸಭೆ ವತಿಯಿಂದ ನಾವೇ ಒಡೆದು ಹಾಕುತ್ತೇವೆ ಎಂದು ಬೆದರಿಸುವ ದೂರುಗಳು ಬಂದ ಹಿನ್ನೆಲೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ನಾಗರಿಕ ಸಮಿತಿ ಮತ್ತು ಸಾರ್ವಜನಿಕ ಕಾರ್ಯಕರ್ತರ ಕೂಟದ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಮಾಹಿತಿಯನ್ನು ನೀಡಲಾಯಿತು. ಮುಂದಿನ ದಿನಗಳಲ್ಲಿ ಸಮಿತಿಯ ವತಿಯಿಂದ ವಿರಾಜಪೇಟೆ ಸಾರ್ವಜನಿಕರ ಪರವಾಗಿ ನಡೆಯುವ ಪ್ರತಿಭಟನೆಯಲ್ಲಿ ನಗರದ ಎಲ್ಲರೂ ಭಾಗವಹಿಸುವಂತೆ ನಾಗರಿಕ ಸಮಿತಿಯ ವಕೀಲರಾದ ಕೆ.ವಿ. ಸುನಿಲ್ ಮಾಹಿತಿಯನ್ನು ನೀಡಿದ್ದಾರೆ. ವಿರಾಜಪೇಟೆ ಮಾರುಕಟ್ಟೆಯಲ್ಲಿ ಹರಾಜು ಪ್ರಕ್ರಿಯೆ ಅನ್ನೋದು ಇಲ್ಲವೇ ಇಲ್ಲ. ವಿರಾಜಪೇಟೆ ಕೋಳಿ ವಿಚಾರ, ಕೋಳಿ ಮಾಂಸ ಮಾರಾಟ ವಿಚಾರ ತಗೊಳ್ಳಿ, ಅದಕ್ಕೂ ಒಂದು ಹರಾಜು ಪ್ರಕ್ರಿಯೆ ಇಲ್ಲ. ಈಗ ನೀವು ಇದೆಲ್ಲ ಗಮನಿಸ್ತಾ ಇದ್ದೀರಿ. ನಾವು ಹೇಳ್ತಾ ಇದ್ದೀವಿ, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಪಾಪದವರು. ಆ ಪಾಪ ಎಷ್ಟಲ್ಲಿ ಬಂದು ವೆಹಿಕಲ್ಗಳು ನಿಲ್ಲಕ್ಕೆ ಜಾಗ ಇಲ್ಲ, ಅಲ್ಲಿ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ. ಅವರಿಗೆ ವ್ಯಾಪಾರ ಆಗಬೇಕು, ನಮಗೆ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಬೇಕಲ್ವಾ? ಈಗ ಹೊಡೆದ್ರೆ ಅದಕ್ಕೊಂದು ಪರಿಹಾರ ಆಗುತ್ತಾ? ನಾವು ಏನು ಹೇಳ್ತಾ ಇದ್ದೀವಿ, ಮುಂದೆ ಏನು ಹೇಳ್ತಾ ಇದ್ದೀವಿ ಅಂದರೆ, ವಿರಾಜಪೇಟೆಯ ಮಾರುಕಟ್ಟೆ ಈ ಪ್ರದೇಶ ಏನಿದೆ ಅದನ್ನು ನೀವು ಒಂದು ಆಧುನೀಕರಣಗೊಳಿಸಿ ಅದಕ್ಕೆ ಒಂದಿಷ್ಟು ಹಣ ತಂದುಬಿಟ್ಟು ಆ ಸಂಪೂರ್ಣ ಪ್ರದೇಶವನ್ನು ನೀವು ಮಾರ್ಕೆಟ್ ಆಗಿ ರೂಪೀಕರಿಸಲಿಕ್ಕೆ ತೊಂದರೆ ಇದೆಯಾ? ಆದರೆ ಆವಾಗ ನಮ್ಮ ವ್ಯಾಪಾರಸ್ಥರಲ್ಲಿ ಅಲ್ಲಿಗೆ ಹೋಗ್ತಾರೆ. ಯಾಕಂದರೆ ರಸ್ತೆ ಬದಿ ವ್ಯಾಪಾರ ಆಗಲಿ ಅಥವಾ ದಿನನಿತ್ಯ ಅಂಗಡಿಗಳಿಲ್ಲದೆ ವ್ಯಾಪಾರ ಮಾಡೋರಿದ್ದಾರೆ ಸರ್, ಈಗ ಮಾರ್ಕೆಟ್ ವ್ಯಾಪಾರ ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗುತ್ತೆ ಅಲ್ವಾ? ಅದಕ್ಕೆ ಯಾಕೆ ನೀವು ಮುಂದಾಗ್ತಾ ಇಲ್ಲ? ಇದಕ್ಕೆ ಯಾವುದಕ್ಕೂ ಮುಂದಾಗದೇ ನೀವು ಒಂದಿಷ್ಟು ಹಣ ತರ್ತಾರೆ, ಹಣನ ಎಲ್ಲೋ ಪೋಲಾಗುತ್ತೆ ಅದು. ಈಗ ನಾವು ಇಲ್ಲಿಗ ನೋಡಿದ್ದೀವಿ, ಮೀನುಪೇಟೆ ಕಡೆ ಹೋಗಿ ರಸ್ತೆ ಒಂದು ಕಡೆ ಚರಂಡಿ ಮಾಡಿದ್ರಿ, ಆ ನೀರು ಮುಂದಕ್ಕೆ ಮಳೆಗಾಲದಲ್ಲಿ ಎಲ್ಲಿಗೆ ಹೋಗುತ್ತೆ ಅಂತ ಪ್ರಶ್ನೆ ಬರ್ತಾ ಇದೆ. ಈಗ ಎಲ್ಲಿ ನಮ್ಮ ಚೌಕಿ ಹತ್ರ ನೋಡಿ, ಒಂದು ಕಡೆ ಚರಂಡಿ ಮಾಡ್ತಾ ಇದ್ದೀರಿ, ಒಂದು ಕಡೆ ಅದು ಕೇಸಲ್ಲಿದೆ, ಅವ್ರು ಜಾಗ ಬಿಟ್ಕೊಡೋಕೆ ರೆಡಿ ಇಲ್ಲ. ಆಗ ಅಲ್ಲಿಗೆ ನೀವು ಚರಂಡಿ ಮಾಡಿದ್ರಿ, ಆ ನೀರು ಎಲ್ಲಿಗೆ ಹೋಗುತ್ತೆ ಆಗೋದು ಮುಂದಕ್ಕೆ? ಅದಕ್ಕೊಂದು ಪರಿಹಾರ ಆಗಬೇಕಲ್ಲ ಸರ್. ಒಂದು ಚರಂಡಿ ಅಂದರೆ ಆ ಚರಂಡಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ಎಲ್ಲಿ ಎಂಡ್ ಆಗುತ್ತೆ ಅನ್ನೋದು ಬೇಕು. ಇದು ಬೇಕಾದ ಕಡೆ ಚರಂಡಿ ಮಾಡಿಕೊಂಡು ಆ ನೀರಿಗೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು ತಾನೆ. ಮುಂದೆ ಮಳೆ ಬಂದಾಗ ಆ ನೀರು ಎಲ್ಲಿಗೆ ಹೋಗುತ್ತೆ? ಅಥವಾ ಇಲ್ಲ ನಾವು ಫೋರ್ಸಲ್ಲಿ ರಸ್ತೆ ಮಾಡೇ ಮಾಡ್ತೀವಿ, ನಾವು ಚರಂಡಿ ಹೊಡಿತೀವಿ ಅಥವಾ ಚರಂಡಿ ಮಾಡ್ತೀವಿ ಅಂದರೆ ಅದನ್ನು ನೀವು ನಮಗೆ ಹೇಳಬೇಕು. ಇಲ್ಲ ನಮಗೆ ತೋಲ್ಬಲ ಇದೆ, ಅಧಿಕಾರದ ಬಲ ಇದೆ, ನಮಗೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದು ಜನರ ಮುಂದೆ ಇಡಬೇಕು. ಆಯ್ತಪ್ಪ, ನಿಮಗೆ ನಾವು ಶರಣಾಗ್ತೇವೆ ಅನ್ನೋ ವಿಚಾರ ನಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆ ಅಂದರೆ ಈಗ ಅಧಿಕಾರದ ಮುಂದೆ ಮತ್ತು ಹಣದ ಮುಂದೆ ನಮಗೆ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಅಷ್ಟು ತಾಕತ್ತಿಲ್ಲ. ಆದರೆ ನಾವು ಜನರ ಮಧ್ಯೆಯಿಂದ ಬರ್ತಾ ಇದ್ದೀವಿ. ಈ ಕಾರಣದಿಂದ ನಾವು ಈ ಪುರಸಭೆಯ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಅದು ಫಸ್ಟ್ ಸ್ಟೆಪ್ ಆಗಿ ನಾವು ಪ್ರತಿಭಟನೆಯಾಗಿ ನಾವು ಒಂದು ಸಾಂಕೇತಿಕ ಪ್ರತಿಭಟನೆ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹಕ್ಕೂ ನಾವು ಹೋಗಲಿಕ್ಕೆ ನಮಗೆ ಹಿಂಜರಿಕೆ ಇಲ್ಲ. ಆಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ಖಂಡಿತವಾಗಿ. ಯಾಕೆಂದರೆ ನಿಮ್ಮನ್ನು ಜನರ ಮುಂದೆ ತೆಗೆದುಕೊಂಡು ಹೋಗ್ತೇವೆ ನಾವು. ನಿಮ್ಮನ್ನು ನಾವು ಜನರ ಮುಂದೆ ತೆಗೆದುಕೊಂಡು ಹೋಗ್ತೇವೆ, ವಿಚಾರಗಳನ್ನ ಜನರ ಮುಂದೆ ಇಡ್ತೇವೆ. ನಾವು ಇಲ್ಲಿ ಏನಿದ್ದೀವಿ, ನಾವು ರಾಜಕೀಯ ರಹಿತವಾದಂಥ ಹೋರಾಟವನ್ನು ಕಟ್ತಾ ಇದ್ದೀವಿ. ಇವತ್ತು ಇದಕ್ಕೂ ರಾಜಕೀಯ ಬಣ್ಣ ಕಟ್ಟುವವರಿದ್ದಾರೆ, ನಮಗೆ ಗೊತ್ತಿದೆ ಕಟ್ಟುವವರು ಯಾರು ಕಟ್ತಾ ಇದ್ದಾರೆ ಅಂತ. ಅಂಥವರಿಗೆ ನಾವು ಮುಂದಿನ ದಿನಗಳು ಜನ ಉತ್ತರ ಕೊಡಬೇಕಾಗುತ್ತೆ. ಮುಂದಿನ ದಿನಗಳು ವಿರಾಜಪೇಟೆ ಚುನಾವಣೆ ಬಂದ ಸಂದರ್ಭ, ಇದಕ್ಕೆಲ್ಲದಕ್ಕೆ ಉತ್ತರ ಕೊಡಬೇಕಾದ ವ್ಯಕ್ತಿಗಳು ಇದ್ದಾರೆ. ಇದಕ್ಕೆ ಸುಮ್ಮನೆ ಈಗಿನ ಸಂದರ್ಭದಲ್ಲಿ ನಾವು ಫೋರ್ಸಲ್ಲಿ ಮಾಡ್ತೀವಿ ಅಥವಾ ನಾವು ಹಂಗೆ ಮಾಡ್ತೀವಿ ಅನ್ನೋ ಚಿಂತೆ ಇದ್ದರೆ ಅದನ್ನು ಬಿಟ್ಟು ಬಿಡಬೇಕು. ಜನ ನಾವು ಹೇಳಿದ್ದೀವಿ ಈಗಾಗಲೇ ನಾವು ಒಂದು ಡಿಸೆಂಬರ್ 6ನೇ ತಾರೀಕು ಸಾಯಂಕಾಲ ಒಂದು ಮೀಟಿಂಗ್ ಮಾಡಿದ್ದೀವಿ. ಆವಾಗ ಕಾಂಗ್ರೆಸ್ ನಾಯಕರು ಬಂದುಬಿಟ್ಟು ಇಲ್ಲ ನಾವು ಈ ವಿಚಾರ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ 2 ತಿಂಗಳ ಕಳೆದ ಚರ್ಚೆ ಮಾಡಿ ನಾವು ಎಲ್ಲವನ್ನು ಜನಪರವಾಗಿ ತಗೊಂಡು ಹೋಗಬೇಕು ಮತ್ತು ಪ್ರಜಾಪ್ರಭುತ್ವವಾಗಿ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ನಾವು ಹೋರಾಟವನ್ನು ವಿರಾಜಪೇಟೆ ಪುರಸಭೆ ಮುಂದೆ ಹಮ್ಮಿಕೊಳ್ಳಿಕ್ಕೆ ತೀರ್ಮಾನ ಮಾಡಿದ್ವಿ. ಗೋಷ್ಠಿಯಲ್ಲಿ ಸಮಾಜ ಸೇವಕ ಕಾಳಯ್ಯ, ನಾಗರಿಕ ಸಮಿತಿಯ ಡಾಕ್ಟರ್ ದುರ್ಗಾ ಪ್ರಸಾದ್, ಅಬ್ದುಲ್ ರೆಹಮಾನ್, ಶರೀಫ್ ಪಾಲ್ಗೊಂಡಿದ್ದರು.